ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಐಸಿಸಿ ಮೆನ್ಸ್ T20 ವರ್ಲ್ಡ್ ಕಪ್ ಇಂಡಿಯಾ ಅಂಡ್ ಶ್ರೀಲಂಕಾ ದ ಹೋಸ್ಟಿಂಗ್ ನೇಷನ್ಸ್ 2026 ನಿನ್ನೆ ಸಂಡೇ ಸ್ಪೆಷಲ್ ಧಮಾಕ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಆಯ್ತು. ಪ್ರತಿಯೊಬ್ಬ ಭಾರತೀಯನು ನೋಡಿರ್ತಾರೆ ಅಂತ ಎಲ್ರಿಗೂ ಗೊತ್ತಿರದೆ. ಆ ಮ್ಯಾಚ್ ನ ಬಗ್ಗೆ ಒಂದಷ್ಟು ಕಾಮಿಡಿ ಮತ್ತೆ ಸ್ವಲ್ಪ ಟಫ್, ಸೀರಿಯಸ್ನೆಸ್, ಕೇರ್ಲೆಸ್ನೆಸ್ ಪ್ರತಿಯೊಂದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರೆಲ್ಲ ಹೊಸಬರೆಲ್ಲ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಿಮ್ಮಲ್ಲಿ ಒಂದು ಪುಟ್ಟ ಮನವಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನಿನ್ನೆ ಐಸಿಸಿ ಮೆನ್ಸ್ T20 ವರ್ಲ್ಡ್ ಕಪ್ ಇಂಡಿಯಾ ಹಾಗೂ ಪಾಕಿಸ್ತಾನದ ನಡುವೆ ಒಂದು ಹೈ ರೈವಲ್ರಿ ಮ್ಯಾಚ್ ಆಯ್ತು ನಿನ್ನೆ ಕೊಲಂಬೋ ಶ್ರೀಲಂಕಾದಲ್ಲಿ. ಹೈ ರೈವಲ್ರಿ ಅಂತ ಕರಿತಾ ಇದ್ದು ಈ ಹಿಂದೆಯಿಂದ 2026 ಹಿಂದೆಯಿಂದ ಕರಿತಾ ಇದ್ರು. ನಿನ್ನೆ ಆಡಿರೋ ಮ್ಯಾಚ್ ನೋಡಿದ್ರೆ ನನಗೆ ಅನಿಸ್ತಾ ಇದೆ ಸ್ನೇಹಿತರೆ, ವರ್ಲ್ಡ್ ಕಪ್ ಮ್ಯಾಚ್ ಅಂತ ವರ್ಲ್ಡ್ ಕಪ್ ಸ್ಟೇಜ್ ಅಂತ ಬಂದಾಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಏನಾಗುತ್ತಲ್ಲ, ಹೈಯೆಸ್ಟ್ ಬಿಗ್ಗೆಸ್ಟ್ ರೈವಲ್ರಿ ಅಂತ ಒಂದು ಹೈಪ್ ಇತ್ತು ಈ ಹಿಂದೆ. ನಿನ್ನೆ ಮ್ಯಾಚ್ ನಡೆದ್ರಲ್ಲ ಈ ಹಿಂದೆ, ಅಂದ್ರೆ 2023 ಈ ಕಡೆ ಒಂದು ಹೈ ರೈವಲ್ರಿ ಅಂತ ಅನಿಸ್ತಾ ಇತ್ತು. ಬಟ್ ನಿನ್ನೆ ಸ್ನೇಹಿತರೆ, ನಿನ್ನೆ ಆಗಿರುವಂತ ಮ್ಯಾಚ್ ಅಂತ ನೋಡಿದ್ರೆ ನನಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ನಂಬರ್ 1 ಪಾಕಿಸ್ತಾನ ಪ್ಲೇಯರ್ಸ್ಗೆ ಫಸ್ಟ್ ಆಫ್ ಆಲ್ ಸೀರಿಯಸ್ನೆಸ್ ಇಲ್ಲ, ಅವರ ಕಾಮಿಡಿನೂ ಗೊತ್ತಿಲ್ಲ ಅವ್ರಿಗೆ. ಒಂದು ಮ್ಯಾಚ್ ಅಂದ್ರೆ ಒಂದು ಹೆಂಗಂದ್ರೆ, ಈ ಹಿಂದೆ ಈಗೇನು ನಿನ್ನೆ ಯಂಗ್ಸ್ಟರ್ಸ್ ಎಲ್ಲ ಬಂದಿದ್ರಲ್ಲ, ಇನ್ಕ್ಲೂಡಿಂಗ್ ಬಾಬರ್ ಆಜಮ್, ಇವ್ರಿಗೆ ಈ ಹಿಂದಿನ ಪ್ಲೇಯರ್ಸ್ ಸ್ವಲ್ಪ ನೋಡ್ತಾ ಇದ್ರೆ ಒಂದು ಅತ್ಯುತ್ತಮ ಪ್ಲೇಯರ್ಸ್ ಇದ್ರು ಕೆಲವೊಂದಷ್ಟು ಜನ ಪಾಕ್ ಟೀಮ್ ಅಲ್ಲಿ. ಈ ನಿನ್ನೆ ಟೀಮ್ ನೋಡ್ತಾ ಇದ್ರು ಸ್ನೇಹಿತರೆ, ನನಗೆ ಇವ್ರು ಏನಾದ್ರೂ ಇನ್ನೊಂದ್ಸತಿ ICC T20 ವರ್ಲ್ಡ್ ಕಪ್ ಅಥವಾ ಒನ್ ಡೇ ಇಂಟರ್ನ್ಯಾಷನಲ್ ವರ್ಲ್ಡ್ ಕಪ್ ಅಂತ ಬಂದಾಗ ದಯಮಾಡಿ ಅಂತ ರಿಕ್ವೆಸ್ಟ್ ಅಂತ ಮಾಡ್ಕೊಳ್ಳೋ ಸೀನೇ ಇಲ್ಲ. ಅಂದ್ರೆ ನಾನು ಸ್ವಲ್ಪ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಪಾಕಿಸ್ತಾನ ಟೀಮ್ಗೆ ಒಂದ್ ಸ್ವಲ್ಪ ಅಡ್ವೈಸ್ ಕೊಟ್ಬಿಡೋಣ ಸ್ನೇಹಿತರೆ. ಯಾಕಂದ್ರೆ ನಿನ್ನೆ ಆಡಿರೋ ಮ್ಯಾಚ್ ನಲ್ಲಿ ಹೆಂಗಿತ್ತು ಅಂತ ಕೇಳಿದ್ರೆ, ಈ ನಾರ್ಮಲಿ ಊರಲ್ಲಿ ಹಳ್ಳಿ ಕಡೆಯಲ್ಲೆಲ್ಲ ಈ ಹುಡುಗರು ಒಂದೊಂದು ತಂಡ ಕಟ್ಕೊಂಡು ಒಂದ್ 7 ಜನ 8 ಜನ ಕಟ್ಕೊಂಡು ಒಂದ್ 20 ಜನ ಒಂದೊಂದ್ ಟೀಮ್ ಕಟ್ಕೊಂಡು ಆಡ್ತೀವಲ್ಲ, ಆ ತರ ನೋಡ್ದೆ ನಾನು ಆ ಟೀಮ್ ಅಲ್ಲಿ ನಿನ್ನೆ ಒಂದು ಆಗಿರೋ ಮ್ಯಾಚ್ ಅಲ್ಲಿ. ಇನ್ನೊಂದ್ ಚೂರು ಮುಂದೆ ಹೋಗಿ ನೋಡೋದಾದ್ರೆ ಗಲ್ಲಿ ಕ್ರಿಕೆಟ್ ಅಂತ ಕರಿತೀವಿ ಸ್ನೇಹಿತರೆ ನಾವು. ಅದಕ್ಕಿಂತ ಒಂಚೂರು ಹಿಂದೆ ಹೋಗೋದಾದ್ರೆ ಗಲ್ಲಿ ಕ್ರಿಕೆಟ್, ಆ ಗಲ್ಲಿ ಕ್ರಿಕೆಟ್ ಕಡೆ ಆಗಾಡ್ತಿದ್ರು ಸ್ನೇಹಿತರೆ ಅವರು, ಪಾಕಿಸ್ತಾನ ಟೀಮ್ ಅವರು. ಅವನ್ ಯಾವನೋ ಒಬ್ಬ ಪಾಕ್ ಪ್ಲೇಯರ್, ಅವನ ಹೆಸರೇನು ಉಸ್ಮಾನ್ ತಾರಿಕ್ ಅಂತೆ. ತಾರಿಕ್ ಅಂದ್ರೆ ನಮ್ಮ ಕನ್ನಡದಲ್ಲಿ ದಿನ ಅಂತ ಕರಿತೀವಿ, ಅಂದ್ರೆ ಡೇಟ್ ಅಂತೀವಲ್ಲ, ಆ ಡೇಟ್ಗೆ ಅಂದ್ರೆ ನಮ್ಮ ಹಳೆಗನ್ನಡದಲ್ಲಿ ತಾರೀಕು, ಇಷ್ಟೇ ತಾರೀಕು, ಈ ತಾರೀಕು ಅಂತ ಕರಿತೀವಿ. ಈ ಹೆಸರು ಅವನದಂತೆ, ತಾರಿಕ್ ಅನ್ನೋ ಹೆಸರು ಇಟ್ಕೊಂಡಿದ್ದಾನಂತ ಅವನು, ಉಸ್ಮಾನ್ ತಾರಿಕ್ ಅಂತೆ. ಇವರು ಈ ನಮ್ಮ ಟೀಮ್ ಜೊತೆ ಆಡೋರು ನಿನ್ನೆ ಶ್ರೀಲಂಕಾದಲ್ಲಿ ಆಡೋರಲ್ಲ, ಈ ಹಿಂದೆ ಯಾವ್ದೋ USA ಟೀಮು, UAE ಟೀಮು, ಓಮನ್, ನಂಬಿಯಾ, ಯಾವ್ದೋ ಒಂದಷ್ಟು ಒಂದೆರಡು ಟೀಮ್ ಜೊತೆ ಆಡಿ ಗೆದ್ದಿದ್ದಾರೆ. ಪ್ಲಸ್ ಆಗಿದ್ದೇನಂತಂದ್ರೆ ಅವ್ರಿಗೆ ಈ ಉಸ್ಮಾನ್ ತಾರಿಕ್ ಇಂದ ಸ್ವಲ್ಪ ಪಾಸಿಟಿವ್ ವಿಕೆಟ್ ತಂದು ಕೊಟ್ಟಿರೋದು, ಗೊತ್ತಲ್ಲ. ಹಿಂಗ ಮಾಡಿ ಹಿಂಗ್ ನಿಂತ್ಕೊಂಡು ಹಿಂಗ್ ಹಾಕ್ಬಿಡ್ತಾರಲ್ಲ, ನೀವೇ ನೋಡಿದೀರಾ. ಆ ಒಂದು ಭರವಸೆನಲ್ಲಿ ಅವನನ್ನ ಈ ಟೀಮ್ಗೆ ಕರ್ಕೊಂಡು ಪಾಕಿಸ್ತಾನಿ ಪ್ಲೇಯರ್ಸ್ ಗಳು ಬಂದಿದ್ರು. ಕಂಪ್ಲೀಟ್ಲಿ ಫೋಕಸ್ ಆನ್ ಹೀಸ್ ಓನ್ಲಿ, ಅವನ ಮೇಲೆನೆ ಭರವಸೆ ಇಟ್ಕೊಂಡು ಬಂದಿದ್ರು. ಅವ್ರು ಯಾರೆಲ್ಲ ಟಾರ್ಗೆಟ್ ಮಾಡಿದ್ರು ಅಂತ ಈ ಹಿಂದೆ ಪಾಕಿಸ್ತಾನ ಟೀಮ್ ಕ್ಯಾಪ್ಟನ್ ಇದಾನಲ್ಲ, ಅವನು ಹೇಳಿದ ರೀತಿ ನೋಡಿದ್ರೆ ನಮ್ಗೆ ಅಭಿಷೇಕ್ ಶರ್ಮಾ ಅವರ ವಿಕೆಟ್ ಪ್ರಮುಖವಾದದ್ದು ಅಂತ ಹೇಳಿದ್ರು ಅನ್ನೋದಕ್ಕಿಂತ ಹೇಳಿದ್ದ, ಮರ್ಯಾದೆ ಅಂತ ನಾನು ಸತ್ರು ಕೊಡಲ್ಲ. ಪಾಕ್ ಟೀಮ್ ನ ಕ್ಯಾಪ್ಟನ್ ಹೇಳಿದ್ದ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ಬಟ್ ಅಭಿಷೇಕ್ ಶರ್ಮಾ ಈ ರೇಂಜ್ಗೆಲ್ಲ ಭಯ ಹುಟ್ಟಿಸಿದಾರೆ ಅಂತ ನನಗೆ ಇವಾಗ್ಲೇ ಗೊತ್ತಾಗ್ತಾ ಇರೋದು. ಈ ಹಿಂದೆನೂ ಕೂಡ ನೋಡಿದೀನಿ, ಬಟ್ ಈ ವರ್ಲ್ಡ್ ಕಪ್ ಸ್ಟೇಜ್ ಅಂತ ಬಂದಾಗ ಪಾಕಿಸ್ತಾನಿಗೆ ಈ ರೇಂಜ್ಗೆ ಭಯ ಹುಟ್ಟಿಸಿರೋದು ಅಂತಂದ್ರೆ ನೀನು ನಿಜವಾಗ್ಲೂ ಖುಷಿ ಆಗುತ್ತೆ ಸ್ನೇಹಿತರೆ. ಎಷ್ಟು ಸ್ವಾಮಿ ಏಜ್, 24-25 ಏಜ್ ಅವರಿಗೆ ಅಭಿಷೇಕ್ ಶರ್ಮಾ ಅವರಿಗೆ. ಆ ಅಭಿಷೇಕ್ ಶರ್ಮಾ ಅವರ ವಿಕೆಟ್ ನ ತೆಗಿಬೇಕು ಅಂತ ಪಾಕ್ ಟೀಮ್ ಪ್ರಿಪೇರ್ ಆಗಿ ಬಂದಿದ್ರು. ಆ ಪ್ರಿಪೇರ್ ಆಗಿ ಬಂದಿದ್ದೇ ಬೇರೆ, ಅಲ್ಲಿ ಆಗಿರೋದೇ ಬೇರೆ. ಅಭಿಷೇಕ್ ಶರ್ಮಾ ಅವರ ವಿಕೆಟ್ ಅನ್ನು ತೆಗೆದ್ರು, ಬಟ್ ಅಲ್ಲಿ ದ ಮ್ಯಾನ್ ಆಫ್ ದ ಮ್ಯಾಚ್, ದ ರಿಯಲ್ ಹೀರೋ ಆಫ್ ಟೀಮ್ ಇಂಡಿಯಾ ನಿನ್ನೆ ಆಗಿದ್ದಾರು ಅಂತಂದ್ರೆ ಇಶಾನ್ ಕಿಶನ್ ಸ್ನೇಹಿತರೆ. ಹ್ಯಾಟ್ಸ್ ಆಫ್ ಟು ಹಿಮ್, ಇಶಾನ್ ಕಿಶನ್.
ಈ ಇಶಾನ್ ಕಿಶನ್ ಬಗ್ಗೆ ಒಂಚೂರು ಹಿಂದಿನ ಒಂದು ಸ್ಟೋರಿ ನೋಡೋದಾದ್ರೆ ಸ್ನೇಹಿತರೆ, ಈ 2 to 3 years ಬ್ಯಾಕ್ ಅಲ್ಲಿ BCCI ನ ಒಂದು ಸೆಂಟ್ರಲ್ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗಿತ್ತು ಸ್ನೇಹಿತರೆ. ಇಶಾನ್ ಕಿಶನ್ ಅವ್ರದ್ದು ಸೆಂಟ್ರಲ್ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗಿತ್ತು. ಇಂಡಿಯನ್ ನ್ಯಾಷನಲ್ ಟೀಮ್ ಏನಿದೆಯಲ್ಲ, BCCI ಮ್ಯಾನೇಜ್ಮೆಂಟ್ ಅವರು ಕಂಪ್ಲೀಟ್ಲಿ ಇಶಾನ್ ಕಿಶನ್ ಅವ್ರನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡೋ ಮೂಲಕ ಅವ್ರನ್ನ ಕೈ ಬಿಡಲಾಗಿತ್ತು ಸ್ನೇಹಿತರೆ. 2024 ವರ್ಲ್ಡ್ ಕಪ್ ಆಡ್ಲಿಲ್ಲ, 2023 ವರ್ಲ್ಡ್ ಕಪ್ ಆಡ್ಲಿಲ್ಲ. ಈ ಹಿಂದೆ 2-3 ವರ್ಷ ಹಿಂದೆನೆ ನೋಡಿದ್ವಿ ನಾವು, ಸೆಂಟ್ರಲ್ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗಿತ್ತು ಇಶಾನ್ ಕಿಶನ್ ಅವ್ರದ್ದು. ಬಟ್ ಈ ವರ್ಲ್ಡ್ ಕಪ್ ಅಲ್ಲಿ ಮಿಂಚಿದಾರಲ್ಲ, ಒಂದೇ ಒಂದು ಮ್ಯಾಚ್ ಡಕ್ಔಟ್ ಆಗಿಲ್ಲ ಸ್ನೇಹಿತರೆ ಇಶಾನ್ ಕಿಶನ್. ನನಗನ್ಸುತ್ತೆ ಅನ್ಸೋದು ಏನಂತಂದ್ರೆ, ಇಶಾನ್ ಕಿಶನ್ ಅವರು ಆಡ್ತಾ ಇರೋ ರೀತಿ ನೋಡಿದ್ರು ಅಂತಂದ್ರೆ, ಇಶಾನ್ ಕಿಶನ್ ಅವ್ರು ಇಲ್ಲದೆ ವರ್ಲ್ಡ್ ಕಪ್ ಮ್ಯಾಚ್ ಅಷ್ಟಕ್ಕಷ್ಟೇ ಅಂತ ನನಗನ್ನಿಸ್ತಾ ಇದೆ ಸ್ನೇಹಿತರೆ. ದಯವಿಟ್ಟು ಯಾರು ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ನಾನು ಸ್ವಲ್ಪ ಇಶಾನ್ ಕಿಶನ್ ತುಂಬಾ ಇಂಪ್ರೆಸ್ ಮಾಡಿದ್ರು. ಅಭಿಷೇಕ್ ಶರ್ಮಾ ಅವರು ಅಂತೂ ಅವ್ರು ಬಿಡಿ, ನಮ್ಮ ಯುವರಾಜ್ ಸಿಂಗ್ ಅವರ ಪಟ್ಟ ಶಿಷ್ಯ ಅವರು, ಯುವರಾಜ್ ಸಿಂಗ್ ಅವರ ಪಟ್ಟ ಶಿಷ್ಯ ಅಭಿಷೇಕ್ ಶರ್ಮಾ ಅವರು. ನನಗೆ ಸ್ವಲ್ಪ ಇಂಪ್ರೆಸ್ ಅನ್ಸಿದ್ದು ಏನಂತಂದ್ರೆ, ಈ ಹಿಂದೆ T20 ಸೀರೀಸ್ ಆಡಿಲ್ಲ, ಯಾವುದು ಸೀರೀಸ್ ಆಡಿಲ್ಲ, ಇನ್ ಡೈರೆಕ್ಟ್ ಆಗಿ ಈ ವರ್ಲ್ಡ್ ಕಪ್ ಗೆ ಎಂಟ್ರಿ ಕೊಟ್ಟಿದ್ದು ಇಶಾನ್ ಕಿಶನ್ ಅವರು. ಮತ್ತೆ ರಿಟೈರ್ ಮಾಡ್ಕೊಂಡು ಸೆಂಟ್ರಲ್ ಕಾಂಟ್ರಾಕ್ಟ್ ಎಲ್ಲ ಅಪ್ರೂವಲ್ ಆಗಿ T20 ವರ್ಲ್ಡ್ ಕಪ್ ಬಂದು ಆಡಿದ್ರಲ್ಲ, ಒಂದೇ ಒಂದು ಮ್ಯಾಚ್ ಅಲ್ಲಿ ಡಕೌಟ್ ಆಗಿಲ್ಲ. ಏನ್ ಸಮಯ 18, 19, 20 ಬಾಲ್ ಅಷ್ಟೊತ್ತಿಗೆ ಹಾಫ್ ಸೆಂಚುರಿ, 60-70 ರನ್ ಆಗಿರುತ್ತೆ. ಮೊನ್ನೆ ಒಂದು ಯಾವ್ದೋ ಒಂದು ಟೀಮ್ ಅಲ್ಲಿ, ಯಾವ್ದು ಅಮೆರಿಕನೋ ದುಬೈ ಯಾವ್ದೋ ಒಂದು ಟೀಮ್ ಅಲ್ಲಿ 100 ಹೊಡೆದ್ಬಿಟ್ರು. ಎಷ್ಟು ಬಾಲ್ ಅಲ್ಲಿ? 36 ಬಾಲಲ್ಲಿ 100. ನನಗೆ ಇದ್ರಿಂದ ಅನ್ಸೋದು ಏನಂತಂದ್ರೆ ಸ್ನೇಹಿತರೆ, ಇಶಾನ್ ಕಿಶನ್ ಅವರು ಅವರ ಒಂದು ಅತ್ಯುತ್ತಮ ಪ್ರದರ್ಶನದ ಮೂಲಕ BCCI ಹಾಗೂ ಏನು ಸೆಲೆಕ್ಷನ್ ಕಮಿಟಿಗೂ ಅಂಡ್ ಹೆಡ್ ಆಫ್ ಇಂಡಿಯಾ ಕೋಚ್ಗೂ ಒಂದು ಒಳ್ಳೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇಶಾನ್ ಕಿಶನ್ ಅವರು ಅಂತ ನನಗನ್ನಿಸ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಂಗೆ. ಅದಷ್ಟೇ ಅಲ್ಲದೆ ನಿನ್ನೆ ಒಂದು ಮ್ಯಾಚ್ ಅಲ್ಲಿ ಹೀರೋ ಹೋದ್ರಪ್ಪ ನನಗಂತ ಇಶಾನ್ ಕಿಶನ್ ಅವರು. ಪಾಕಿಸ್ತಾನ ಅವರು ಪೂರ್ತಿ ಪ್ರಿಪೇರ್ ಆಗಿ ಬಂದಿದ್ದು ಅಭಿಷೇಕ್ ಶರ್ಮಾ ಅವ್ರನ್ನ ವಿಕೆಟ್ ತೆಗಿಬೇಕು ಅಂತ ಅನ್ಕೊಂಡಂಗೆ ಅಭಿಷೇಕ್ ಶರ್ಮಾ ಅವರ ವಿಕೆಟ್ ನ ತೆಗೆದ್ರು. ಬಟ್ ಇಶಾನ್ ಕಿಶನ್ ಅವ್ರ ವಿಕೆಟ್ ನ ತೆಗಿಯಕ್ಕೆ ಎಷ್ಟು ಪರದಾಡೋದ್ರು ಅಂತ ಕೇಳಿದ್ರೆ, 75 ರನ್ ಅಲ್ಲ, ಇನ್ನೂ ಒಂಚೂರು ಸ್ವಲ್ಪ ಯಾಮಾರಿ ಕೊಟ್ಟಿರ್ತಕ್ಕಂಥ ವಿಕೆಟ್ ಅದು ಇಶಾನ್ ಕಿಶನ್ ಅವರು. ಇಲ್ಲಾಂದಿದ್ರೆ ಬಿಡಿ 100 ಅಂತೂ ಹೊಡಿತಾ ಇದ್ರಿ ಗ್ಯಾರಂಟಿ. ಏನೋ ಒಂದು 38-40 ಹೆಚ್ಚು ಕಮ್ಮಿ 40 ಬಾಲ್ ಅಲ್ಲೇನೋ 75 ರನ್ ಆಗ್ಬಿಡ್ತವ್ರು. ಹಿ ಇಸ್ ದ ಮ್ಯಾನ್ ಆಫ್ ದ ಮ್ಯಾಚ್ ಆಫ್ ಎಕ್ಸ್ಟ್ರಾ ಡೇ ಅಂದ್ರೆ ನಿನ್ನೆ. ನನಗೆ ಆಶ್ಚರ್ಯ ಆಯ್ತು ಗುರು. ಪ್ರತಿಯೊಬ್ರು ಹೇಳ್ಬೇಕು ಅಂತಂದ್ರೆ T20 ನಲ್ಲಿ ಪ್ರತಿಯೊಬ್ರು ರಾಕ್ಷಸ ರೀತಿ ಬ್ಯಾಟಿಂಗ್ ಆಡೋರು ಇದಾರೆ ಸ್ನೇಹಿತರೆ. T20 ಟೀಮ್ ಅಂತ ಬಂದಾಗ ಟೀಮ್ ಇಂಡಿಯಾದಲ್ಲಿ ಒನ್ ಡೇಗಿನ್ನ ನನಗೆ ಒನ್ ಡೇ ನಲ್ಲಿ ಇದಾರೆ ಬಿಡಿ, ನಮ್ಮ ಬಾಸ್ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ಅದ್ ಬೇಡ ಈಗ ಚರ್ಚೆ. ಈ T20 ಟೀಮ್ ಅಂತ ಬಂದಾಗ ಸ್ನೇಹಿತರೆ, ಒಬ್ಬೊಬ್ರು ದಾಂಡಿಗರು, ರಾಕ್ಷಸರು. ಅಂದ್ರೆ ಯಾಕೆ ಈ ತರ ನಾನು ಕರಿತಾ ಇದೀನಿ ಅಂತಂದ್ರೆ, ಆ ತರ ಬ್ಯಾಟಿಂಗ್ ಹೊಡೆದ್ರೆ ಹುಚ್ಚು ನಾಯಿ ಹೊಡೆದಾಗ ಹೊಡಿತಾ ಇದಾರೆ ಸ್ನೇಹಿತರೆ ಪ್ರತಿ ಒಂದು ಟೀಮ್ಗೂ, ಇನ್ಕ್ಲೂಡಿಂಗ್ ನಿನ್ನೆ ಪಾಕಿಸ್ತಾನ ಟೀಮ್ ಅಂತೂ ಬಿಡಿ. ಅವ್ರು ಆಡಿರೋ ರೀತಿ ನೋಡಿದ್ರೆ ಪಾಕಿಸ್ತಾನ ಟೀಮು ಗಲ್ಲಿ ಕ್ರಿಕೆಟ್ ಲಾಯಕ್ಕಿಲ್ಲ ಅವರು ಅಂತ ಅನ್ಸುತ್ತಪ್ಪ ನನಗಂತೂ. ನಿಮ್ಗೂ ಹಂಗೆ ಅನ್ಸಿರ್ಬೋದು. ಬಟ್ ಇದರಿಂದ ಒಂದು ನನಗೆ ಇನ್ನೊಂದು ಅನ್ಸಿದ್ದು ಏನಂತಂದ್ರೆ, ಈ T20 ವರ್ಲ್ಡ್ ಕಪ್ ಅಂತ ಸ್ಟೇಜ್ ಅಂತ ಬಂದಾಗ T20 ಟೀಮ್ ಇದೆಯಲ್ಲ, ಎಂತೆಂತ ಬ್ಯಾಟರ್ಗಳು ಇದಾರೆ ಅಂತಂದ್ರೆ, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ, ಅಕ್ಷರ್ ಪಟೇಲ್, ಇನ್ನೊಂದಷ್ಟು ಜನ ಇದ್ದಾರೆ. ನನಗೆ ಅವ್ರ ಅಷ್ಟೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಸುಮ್ಮನೆ ತಪ್ಪಾಗಿ ಹೇಳೋದು ಬೇಡ, ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದೀನಿ. ಇನ್ಕ್ಲೂಡಿಂಗ್ ಅವರೆಲ್ಲ ಬಾಲ್ ಆಡಿದ್ದಾರೆ ಸ್ನೇಹಿತರೆ. ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್, ಅಭಿಷೇಕ್ ಶರ್ಮಾ ಆಲ್ರೌಂಡರ್. ಅಂದ್ರೆ ಸ್ಪಿನ್ನಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಅಂತೂ ಬಿಡಿ ಕೇಳೋದೇ ಬೇಡ, ಹುಚ್ಚು ನಾಯಿ ಹೊಡೆದಾಗ ಹೊಡಿತಾರೆ ಯಾರು ಬರ್ತಾರೆ ಬರ್ಲಿ. ಅಬ್ಬಾಬಾಬಾ, ನಾನ್ ನೋಡೋ ಸ್ನೇಹಿತರೆ ನಿನ್ನೆ ಮ್ಯಾಚು. ನಾನು 9 ಗಂಟೆ ಇಲ್ಲ, ಇನ್ಕ್ಲೂಡಿಂಗ್ 10 ಗಂಟೆ ಒಳಗಡೆ ನಾನು ಸ್ವಿಚ್ ಆಫ್ ಅಂದ್ರೆ ಮಲ್ಕೊಂಡ್ಬಿಡ್ತೀನಿ. ನಾನು ನೈಟ್ ಜಾಸ್ತಿ ಹೊತ್ತು ಮೊಬೈಲ್ ಯೂಸ್ ಮಾಡ್ತಾ ಕೂರಲ್ಲ. ಬಟ್ ನಿನ್ನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗಿದ್ದಕ್ಕೆ ನಾನು 12 ಗಂಟೆ ಮಲ್ಕೊಂಡಿದ್ದೀನಿ. ಅಂದ್ರೆ ಅವ್ರೇನು ಇಶಾನ್ ಕಿಶನ್ ಅವರು ಪ್ರೆಸೆಂಟೇಶನ್ ಅದೆಲ್ಲ ಸ್ವಲ್ಪ ನೋಡ್ಬೇಕು ಅಂತ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಅದು ನೋಡಿದೆ. ಅವರು ಇಶಾನ್ ಕಿಶನ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಆದಾಗ ಒಂದು ಪ್ರೈಸ್ ಅಂತ ಕೊಡ್ತಾರೆ, ರಿವಾರ್ಡ್ ಅಂತ ಕೊಡ್ತಾರೆ. ಆ ರಿವಾರ್ಡ್ ಅಲ್ಲಿ ಒಂದು ಮಾತು ಹೇಳಿದ್ರು ಅವರು, ಇಶಾನ್ ಕಿಶನ್ ಅವರು,
ಅವರು ಹೇಗೆ ನಿಮ್ಗೆ ಬ್ಯಾಟಿಂಗ್ ಆಡಿದ ನಿಮ್ಗೆ ಇಷ್ಟೊಂದು ಟಫ್ ಅನಿಸ್ಲಿಲ್ವಾ ಈ ತರ ಮ್ಯಾಚ್ ನಿಮ್ಗೆ ಪಾಕಿಸ್ತಾನ ಜೊತೆ ಆಡ್ಬೇಕು ಅಂತ ಅವರು ಇನ್ನೊಬ್ರು ಕೇಳಿದ್ರು. ಏನು ಇವ್ರು ಇರ್ತಾರಲ್ಲಪ್ಪ ಮ್ಯಾಚ್ ರೆಫ್ರಿಯರ್ ಇರ್ತಾರಲ್ಲ ಅವ್ರು ಕೇಳಿದ್ರು. ಅವ್ರು ಒಂದೇ ಮಾತು ಹೇಳಿದ್ರು, ನನ್ನ ಪಾಕಿಸ್ತಾನ ಟೀಮು ಯಾವ ಟೀಮು ನನಗೆ ಆತನ ಅನಿಸ್ಲಿಲ್ಲ, ನಾನು ಮೆಂಟಲಿ ಫುಲ್ ಪ್ರಿಪೇರ್ ಆಗಿದ್ದೆ. ವಾಚಿಂಗ್ ಅಂಡ್ ಪ್ಲೇಯಿಂಗ್ ಅಂದ್ರೆ ಬಾಲ್ ನೋಡಿ ನಾನು ಆಟ ಆಡ್ತಾ ಇದ್ದೀನಿ ಅಂತ ಒಂದೇ ಮಾತು ಹೇಳಿದ್ದವ್ರು. ಬಿಡಿ, ಈ ಪಾಕಿಸ್ತಾನ ಟೀಮ್ ಅಂತ ಬಂದಾಗ ಪ್ರತಿಯೊಬ್ಬರು ಇಂಡಿಯಾ ಪ್ಲೇಯರ್ಸ್ ಅಂತ ಹೇಳಿದ್ರೆ ನೀವು ಪ್ರತಿಯೊಬ್ಬರಿಗೂ ಮೈಯಲ್ಲಿ ರುದ್ರಾವತಾರ ಬರುತ್ತೆ ಸ್ನೇಹಿತರೆ. ರುದ್ರಾವತಾರ ಯಾವ ರೇಂಜ್ ಅಂದ್ರೆ ಏಷ್ಯಾ ಕಪ್ ಅಲ್ಲಿ ನೋಡಿದ್ವಿ ನಾವು ಫೈನಲ್ ಅಲ್ಲಿ ತಿಲಕ್ ವರ್ಮ ಯಾವ ರೇಂಜ್ ಸಿಡಿದಿದ್ರು. ಇವಾಗ ನಿನ್ನೆ ಸಿಡಿದಿದ್ದು ಇಶಾನ್ ಕಿಶನ್. ಹ್ಯಾಟ್ಸ್ ಆಫ್ ಟು ಹಿಮ್. ಇಶಾನ್ ಕಿಶನ್ ನೋಡಿದ್ರೆ ನಮ್ಗೆ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ನಮ್ಗೆ ಒಂಚೂರು ಅನ್ಸುದು ಏನಂದ್ರೆ ಸ್ನೇಹಿತರೆ, ಅಭಿಷೇಕ್ ಶರ್ಮಾ ಅವರು ಔಟ್ ಆದ್ರಲ್ಲ ಅಲ್ಲಿನೂ ಸ್ವಲ್ಪ ಎದೆ ಡಬಾ 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 ಹೊಡ್ಕೊತಾ ಇದ್ದಿದ್ದಂತೂ ನಿಜ. ಬಟ್ ಮ್ಯಾಚ್ ಗೆಲ್ತಾರೆ ಅಂತ ನಮ್ಗೆ ಪಕ್ಕ ಕಾನ್ಫಿಡೆನ್ಸ್ ಇತ್ತು. ಇಂತ ನನ್ನ ಮಕ್ಳ ಹತ್ರ ಮ್ಯಾಚ್ ಗೆಲ್ಲಕ್ ಆಗೋದಿಲ್ವಾ, ಯಾವಾಗಿಂದ ಸೋಲ್ಕೊಂಡೇ ಬಂದಿಲ್ಲ, ಯಾವಾಗಿಂದ ಗೆಲ್ಕೊಂಡೇ ಬಂದಿದ್ದಾರೆ. ಬಟ್ ನಿನ್ನೆ ಆಗಿದ್ದ ರೀತಿ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಯಾವಾಗ ಅಭಿಷೇಕ್ ಶರ್ಮಾ ಅವರ ಸ್ವಲ್ಪ ವಿಕೆಟ್ ಒಪ್ಸಿದ್ರಲ್ಲ, ಅವ್ನು ಸ್ವಲ್ಪ ಮೀಟರ್ ಅನ್ನೋದಕ್ಕಿಂತ ಸ್ವಲ್ಪ ಎದೆ ಬಡಿದ ಜೋರಾಯ್ತು. ಆ ಎದೆ ಬಡಿತನ ನಮ್ಗೆ ಹುರುಪನ್ನ ಹೆಚ್ಚು ಮಾಡುವಂತ ಏಕೈಕ ವ್ಯಕ್ತಿ ಇಶಾನ್ ಕಿಶನ್. ನೋಡೋಣ ಇದು ಯಾವ ರೇಂಜ್ಗೆ ಅಂತಂದ್ರೆ, ಇನ್ನೊಂದು ನನಗೆ ಖುಷಿ ಆಗಿದ್ದೇನಂತಂದ್ರೆ, ಏನು ನಿನ್ನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಲ್ಲಿ ಆದಾಗ ನಮ್ಗೆ ಎಷ್ಟು ನಮ್ಮ ಪ್ರತಿಯೊಬ್ಬ ಭಾರತೀಯನು 140 ಕೋಟಿ ಜನ ಏನು ಭಾರತೀಯರಿದೆಯಲ್ವಾ, ನಮಗಿನ್ನ ಟ್ರೋಲ್ ಮಾಡಿದ್ದು ಅಫ್ಘಾನಿಸ್ತಾನದ ಒಬ್ಬ ಏನು ಅಫ್ಘಾನಿಸ್ತಾನ ನಮ್ಗೆ ಯಾವ ತರ ರಿಲೇಷನ್ ಇದೆಯಲ್ಲ ಗೊತ್ತಿರದೆ, ನಮಗಿನ್ನ ಜಾಸ್ತಿ ಅಫ್ಘಾನಿಸ್ತಾನದವರು ಪಾಕಿಸ್ತಾನ ಟ್ರೋಲ್ ಮಾಡಿದ್ದಾರೆ ಸ್ನೇಹಿತರೆ. ಪಾಕಿಸ್ತಾನಿಸ್ಗೆ ಟ್ರೋಲ್ ಮಾಡಿದ್ದಾರೆ. ಅದು ಒಂದು ಖುಷಿ ಆಯ್ತು ನನಗೆ. ನಮಗಿಂತ ಜಾಸ್ತಿ ಅವರೇ ಖುಷಿ ಆಗಿದ್ದು ಮ್ಯಾಚ್ ಇದ್ದಿದ್ದು. ನಮಗೆ ಗೊತ್ತು ಬಿಡಿ, ನಮ್ ಪ್ರತಿಯೊಬ್ಬ ಭಾರತೀಯರು ಖುಷಿ ಇದ್ದೇ ಇರುತ್ತೆ. ನಮಗಿಂತ ಖುಷಿ ಪಟ್ಟ ಯಾರಂತಂದ್ರೆ ಅಫ್ಘಾನಿಸ್ತಾನ ಅವರು. ಎಷ್ಟು ಒಳ್ಳೆ ಇದು ಅಲ್ವಾ, ಹೈಪ್ ಅಲ್ವಾ. ನನಗೆ ಅನ್ಸಿದ್ ಏನಂತಂದ್ರೆ, ಅವರು ಗಲ್ಲಿ ಕ್ರಿಕೆಟ್ ಬಿಡಿ, ಅವರಿಗೆ ಸರಿಯಾಗಿ ಎಕ್ಸರ್ಸೈಸ್ ಮಾಡಕ್ ಬರಲ್ಲ ಸ್ನೇಹಿತರೆ ಗ್ರೌಂಡ್ ಅಲ್ಲಿ. ಆದ್ರೂ ಕೂಡ ಟ್ರೋಲ್ ಆಗ್ತಾ ಇದ್ದಾರೆ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಟ್ವಿಟರ್ ಅಲ್ಲಿ ಫೇಸ್ಬುಕ್ ನಲ್ಲಿ ಎಲ್ಲಾ ಕಡೆ. ಎಕ್ಸರ್ಸೈಸ್ ಮಾಡಕ್ ಬರಲ್ಲ ಅವ್ರಿಗೆ, ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡ್ತಾರ. ಗಲ್ಲಿ ಕ್ರಿಕೆಟ್ಗೆ ಲಾಯಕ್ಕಿಲ್ಲ ಇವರು. ಆರಾಮ್ ಏನೇನೋ ಮಾಡ್ಕೊಳ್ಳಿ, ನಮ್ ಟೀಮ್ ಗೆದ್ದಿದೆ, ನಮ್ ಟೀಮ್ಗೆ ಒಳ್ಳೆ ಒಂದು ಈ ಸಲ T20 ಕಪ್ ಅಂತ ಗೆಲ್ಲೇಬೇಕು ಅಂತ ನನ್ನ ಒಂದು ಬಯಕೆ ಇದೆ. ನಿಮ್ಗೇನ್ ಅನ್ಸುತ್ತೆ ಈ ವಿಡಿಯೋ ಬಗ್ಗೆ? ಪಾಸಿಟಿವ್ ಅನ್ಸಿದ್ರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ, ನೆಗೆಟಿವ್ ಹಾಕಿದ್ರು ಈ ತರ ನೀನ್ ಹೇಳೋದ್ ಸರಿ ಇಲ್ಲ ಅಂತ ಗುರು ಅಂತ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ಸ್ನೇಹಿತರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ತೆ.